ಗಡಿಯಾರನ ಕಂಡುಹಿಡಿಯೋದಕ್ಕಿಂತ ಮುಂಚೆ ಸೂರ್ಯನಿಂದ ಹೆಂಗೆ ಟೈಮ್ ನೋಡ್ತಾ ಇದ್ರು? ಹುಟ್ಟಬೇಕಾದ್ರೆ ಬೆಳಗ್ಗೆ, ನೆತ್ತಿ ಮೇಲೆ ಬಂದ್ರೆ ಮಧ್ಯಾಹ್ನ, ಮುಳುಗ್ಬೇಕಾದ್ರೆ ಸಂಜೆ. ನೆರಳಿನಿಂದ ಇನ್ನೂ ನಿರ್ದಿಷ್ಟವಾಗಿ ಟೈಮ್ ಕಂಡುಹಿಡಿಯಕ್ ಶುರು ಮಾಡಿದ್ರು. ಹೆಂಗೆ? ಒಬ್ಬ ಮನುಷ್ಯ ಸೂರ್ಯನ್ ಮುಂದೆ ನಿಂತ್ಕೊಂಡಿದ್ರೆ ಬೆಳಗ್ಗೆ ಆದಾಗ ನೆರಳು ಎಲ್ಲಿ ಬರುತ್ತೆ? ಸಂಜೆ ಆದಾಗ ನೆರಳು ಎಲ್ಲಿ ಬರುತ್ತೆ? ಅರ್ಧಕ್ ಬಂದಾಗ ಎಷ್ಟೊತ್ತಾಗಿದೆ, ಇಷ್ಟಕ್ ಬಂದಾಗ ಎಷ್ಟೊತ್ತಾಗಿದೆ, ಬುಡದಲ್ಲಿ ಬಂದಾಗ ಮಧ್ಯಾಹ್ನ ಆಗಿದೆ. ಇನ್ನೂ ನಿರ್ದಿಷ್ಟವಾಗಿ ಟೈಮ್ ನೋಡೋದಕ್ಕೆ ಶುರು ಮಾಡಿದ್ರು. ಒಂದು ಪಾತ್ರೆ ತಗೊಳ್ತಾ ಇದ್ರು, ಮಡಿಕೆನೋ ಪಾತ್ರೆನೋ, ಅದ್ರಲ್ಲಿ ಒಂದು ಸಣ್ಣ ತೂತ್ ಮಾಡಿ ಮರಳು ತುಂಬಿಸ್ತಾ ಇದ್ರು. ಆ ಚಿಕ್ಕದಾಗ ಮರಳು ಬೀಳ್ತಾ ಇರ್ಬೇಕಾದ್ರೆ ಎಷ್ಟೊತ್ತಾಗಬಹುದು ಅಂತ ಎಣಿಸ್ಕೊಂಡು, ಓ ಇದು ಖಾಲಿ ಆಯ್ತಾ, ನಾನ್ ಕೆಲಸ ಮಾಡಕ್ ಶುರು ಮಾಡಿ 1 ತಾಸ ಆಯ್ತು. ನೀರ್ ಕೂಡ ತುಂಬಿಸಿ ಅದೇ ರೀತಿ ಸಮಯ ನೋಡಬಹುದು. ಅದಾದ್ಮೇಲೆ ಕೀಲಿ ಗಡಿಯಾರ, ಇದು ಎಷ್ಟೊತ್ತು ತಿರ್ಗಿಸಿರ್ತೀವೋ ಅಷ್ಟೊತ್ತು ಮಾತ್ರ ಗಡಿಯಾರ ಕೆಲಸ ಮಾಡ್ತಾ ಇತ್ತು. ವಾಚ್ ಬಂತು, ಪೆಂಡುಲಮ್ ಬಂತು. ಅದಾದ್ಮೇಲೆ ಎಲೆಕ್ಟ್ರಿಸಿಟಿ. ಇಲ್ಲಿಂದ ಇಲ್ಲಿಗೆ ಕ್ಯಾಂಡಲ್ ಕರಗೋದಕ್ಕೆ ಎಷ್ಟೊತ್ತಾಯ್ತು? ಅಕಸ್ಮಾತ್ ಒಂದು ಅರ್ಧ ಗಂಟೆ 30 ನಿಮಿಷ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 30 ನಿಮಿಷ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 30 ನಿಮಿಷ. ಓದಕ್ ಕುಂತು ಒಂದು ಕ್ಯಾಂಡಲ್ ಹಚ್ಚಿದ್ರೆ ಖಾಲಿ ಆಗೋಷ್ಟ್ರಲ್ಲಿ ನೀವು 1.5 ತಾಸು ಓದ್ತೀರಾ ಯಾರಾದ್ರೂ? 1.5 ತಾಸು 24 ತಾಸು ಇರೋದಲ್ವಾ ದಿನದಲ್ಲಿ? ಆದ್ರೆ ಗಡಿಯಾರದಲ್ಲಿ 12 ನಂಬರ್ಸ್ ಇರೋದು. ಯಾಕೆ? ಎಷ್ಟು ದೊಡ್ಡದಾಗ್ಬಿಡುತ್ತೆ ಗಡಿಯಾರ. 24 ಗಂಟೆನೂ ಹಾಕ್ಬಿಟ್ರೆ ಅದನ್ನ ಚಿಕ್ಕದು ಮಾಡೋದಕ್ಕೆ ಹೆಂಗೂ ಮಧ್ಯಾಹ್ನದ ಮೇಲೆ ಗೊತ್ತಾಗ್ಬಿಡುತ್ತಲ್ಲ, ಓಕೆ ಇದು ಸಂಜೆ, ಇದು ಬೆಳಗ್ಗೆ ಅಂತ. ಸೊ ಹಂಗಾಗಿ ನಂಬರ್ಗಳು ರಿಪೀಟ್ ಮಾಡೋ ತರ 12 ತಾಸಿನ ಗಡಿಯಾರಗಳನ್ನ ಕಂಡುಹಿಡಿದ್ರು. ಗಡಿಯಾರದ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಹೇಳ್ತೀರಾ?